ಹಾಯ್ ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಇದು ಬೆಳಗಿನ ಜಾವ 8 ಗಂಟೆನೇ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದ. ಅವನು ಬ್ರೇಕ್ಫಾಸ್ಟ್ ಏನು ಮಾಡಬೇಕಂದ್ರೆ ಮ್ಯಾಗಿ ಮಾಡು ಅಂತ ಅಂದ. ಸಿಂಪಲ್ಲಾಗಿ ಮ್ಯಾಗಿ ಮಾಡಿಕೊಟ್ಟೆ. ಉಳ್ಳಾಗಡ್ಡಿ ಮತ್ತು ಇದನ್ನು ಆಲೂಗಡ್ಡೆ ಹಾಕಿಬಿಟ್ಟು, ಮೆಣಸಿನ್ಕಾಯಿ ಹಾಕಿಬಿಟ್ಟು, ಕೊತ್ತಂಬರಿ ಸೊಪ್ಪಿತ್ತು ಹಾಕಿಬಿಟ್ಟು ಮಾಡಿದೆ. ಉಳಿದ ಅಡುಗೆ ಮಾಡೋದು ಏನು ನನಗೆ ಜಾಸ್ತಿ ಇರಲಿಲ್ಲ ಇವತ್ತು. ಯಾಕಂದರೆ ನಿನ್ನೆ ಕೆರೆಂಬ್ಲಿಗೆ ಮಾಡಿರುವಂಥ ಹೋಳಿಗೆ, ವಡೆಗಳು, ಚಪಾತಿಗಳು ಹಾಗೆ ಇದ್ದವು. ಒಂದು ಸ್ವಲ್ಪ ಪಲ್ಯನೂ ಉಳ್ಕೊಂಡಿತ್ತು. ಹೀಗಾಗಿ ಜಾಸ್ತಿ ಅಡುಗೆ ಮಾಡೋ ಅವಶ್ಯಕತೆ ಅನ್ನಿಸ್ಲಿಲ್ಲ. ಇದಾದರೂ ಖಾಲಿ ಆಗಲಿ ಬಿಡು ಅಂತ ಹಾಗೆ ಸುಮ್ಮನೆ ಬಿಟ್ಟೆ. ಮನೆಯಲ್ಲಿ ಹಾಗೆ ಇಲ್ಲಿ ಬಿಸಿ ಮಾಡ್ಕೊಂಡು ಅದೇ ಉಣ್ಣಕ್ಕೆ ಬರುತ್ತೆ ಅಂತ ಅಂದರು. ನಂತರ ಇವತ್ತು ಉಳಿದಿದ್ದ ಕೆಲಸ ಎಲ್ಲ ಹಾಗೆ ಇತ್ತು ನೋಡಿ. ಬಾಂಡೆಗಳು ಹೇಗೆ ಗ್ಯಾಸಿನ ಕಟ್ಟೆ ಮೇಲೆ ಇಟ್ಬಿಟ್ಟಿದ್ದೀನಿ. ಇವನ್ನೆಲ್ಲ ಹೊಂದಿಸ್ಕೋಬೋದಿತ್ತು. ಹೊಂದಿಸ್ಕೋದಕ್ಕೋಸ್ಕರನೇ ಮೊದಲು ನಾನು ಹಾಲು ತೊಗೊಂಬಂದೆ. ಹಾಲು ಇವತ್ತು ನನ್ನ ಮಗ ಬೇಗ ಕಾಲೇಜ್ಗೆ ಹೋಗಿದ್ದರಿಂದ ನನಗೆ ಹಾಲು ತರೋದು ಬಂತು. ನಮ್ಮ ಮನೆ ಪಕ್ಕ ಹಿಂದೆ ದಾರಿ ಇದೆ, ಅಲ್ಲಿ ಹೋಗಬೇಕು. ನೋಡಿ ಮಳೆಯಾಗಿ ದಾರಿಯೆಲ್ಲ ಯಾವ ರೀತಿ ಕೆಟ್ಟಿದೆ ಅಂತ. ಇದರಲ್ಲಿ ದಿನಾನು ನಾವು ಹಾಲು ತರಬೇಕು. ನಾನು ಹೋಗೋದಿಲ್ಲ ಜಾಸ್ತಿ, ಮಗನೇ ಜಾಸ್ತಿ ತೊಗೊಂಬಂದಿರ್ತಾನೆ. ಇವತ್ತು ಅವನು ಕಾಲೇಜ್ಗೆ ಹೋಗಿರೋದ್ರಿಂದ ಮತ್ತು ಟೈಮ್ ಸರಿ ಲೇಟಾಗಿ ತರೋದ್ರಿಂದ ನಾನೇ ಹೋಗಬೇಕಾಗಿತ್ತು. ಇಲ್ಲ ನಮ್ಮ ಮನೆಯವ್ರು ಹೋಗಿರ್ತಾರೆ ತರೋಕ್ಕೆ. ಅವರು ಹೊಲಕ್ಕೆ ಹೋಗಿದ್ದರು, ಹೀಗಾಗಿ ನಾನೇ ತರಬೇಕಾಗಿತ್ತು. ಈ ದಾರಿ ನಡ್ಕೊಂಡು ಹೋದರೆ ಎಲ್ಲಿ ಸ್ಲಿಪ್ ಆಗುತ್ತೋ ಅಂತ ಭಯ ಆಗ್ತಾಯಿತ್ತು. ಆ ರೀತಿ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ನಾಜೂಕಾಗೇ ಹೋಗಿ ಹಾಲನ್ನು ತೊಗೊಂಡು ಬಂದೆ. ಹಾಲು ಚೆನ್ನಾಗಿ ಹಾಲು ಕೊಡ್ತಾರೆ. ಒಂದು ಅರ್ಧ ಲೀಟ್ರ್ ಹಾಲು ತೊಗೋತೀವಿ ನಾವು. ಆಕಳ ಹಾಲು ಚೆನ್ನಾಗಿರ್ತವೆ. ಕೆನೆನೂ ತೆಗಿತೀವಿ. ಮಜ್ಜಿಗೆ, ಮೊಸರು ಮತ್ತು ಬೆಣ್ಣೆನೂ ಮಾಡ್ಕೊಂಡಿರ್ತೀವಿ. ನಮಗೆ ಅನುಕೂಲ ಆಗಿದೆ ಈ ಹಾಲು. ಅಷ್ಟು ಚೆನ್ನಾಗೇ ಕೊಟ್ಟಿರ್ತಾರೆ. ದಾರಿ ನೋಡಿ ಯಾವ ರೀತಿ ಕೆಟ್ಬಿಟ್ಟಿದೆ ಅಂತ. ಗಾಡಿಗಳೆಲ್ಲ ಟ್ರ್ಯಾಕ್ಟ್ರೆಲ್ಲ ಹಾದ್ಬಿಟ್ಟು ಈ ರೀತಿ ರಾಡಿಗೆ ಆಗಿಬಿಟ್ಟಿದ್ದಾವೆ. ಚಪ್ಪಲಿಗಳಂತೂ ಮೆತ್ಕೊಂಡ್ಬಿಟ್ಟಿರ್ತಾರೆ. ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ ಈಗ ಗೊಬ್ಬರ ಹಾಕೋ ಕೆಲಸ ನಡೀತಿದೆ ಹೊಲಗಳಲ್ಲಿ. ನನ್ನ ಮುಂದೆನೇ ಹೋಗ್ತಾ ಇದ್ದಾರೆ ಅವರು ಬೇರೆದವ್ರ ಹೊಲಕ್ಕೆ. ನಮ್ಮ ಮನೆಯಿಂದ ತುಂಬ ದೂರ ಇರೋದು. ಅದೇ ಮನೆ ಕಾಣಿಸ್ತಾ ಇದೆ ಇಲ್ಲ, ಅದೇ ಮನೆಯಲ್ಲೇ ನಾವು ಹಾಲು ತರೋದು. ಅವರು ಆಗಲೇ 10 ಗಂಟೆ ಅಂದರೆ ಹಾಲನ್ನು ಹಿಂಡ್ಬಿಟ್ಟಿರ್ತಾರೆ, ಹೋಗಿ ತರೋದು ಅಷ್ಟೇ. ಚೆನ್ನಾಗಿರ್ತವೆ ಆಕಳ ಹಾಲನ್ನೇ ನಮ್ಮ ಮನೆಯಲ್ಲಿ ಜಾಸ್ತಿ ಉಣ್ಣೋದು. ನಮ್ಮ ಮನೆ ಹತ್ರನೇ ಸಿಕ್ಕಿರೋದು ಅನುಕೂಲ ಆಗಿದೆ. ಈ ಬಾಗಿಲಲ್ಲಿ ಇಲ್ಲ, RCC ಮನೆಯಲ್ಲಿ ಹಾಲಿದ್ದಾವೆ ಅಂತ ಅಂದರು. ಅಲ್ಲಿಂದ ಇಸ್ಕೊಂಡು ತೊಗೊಂಡು ಬಂದು ಕಾಯಿಸ್ಬೇಕು ಅಂತಂದರೆ ಕಾಯಿಸಿಟ್ಬಿಟ್ಟು ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡಿದೆ. ಮುಚ್ಚಳನೇ ಒಯ್ದಿರಲಿಲ್ಲ ನಾನು ಕ್ಯಾನದ್ದು. ಅದನ್ನು ಹೇಳ್ತಾ ಇದ್ರು, ಕ್ಯಾನಿಂದ ಮುಚ್ಚಳನೇ ತೊಗೊಂಬಂದಿಲ್ಲ ಅಂತ ಹೇಳಿದೆ ನಾನು. ನೀವೇ ನೋಡಿ ಹಾಲು ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅಂತಂದರೆ ಗಟ್ಟಿಯಾಗೇ ಇರ್ತವೆ ಹಾಲು. ನೋಡಿ ಎಷ್ಟು ಗಟ್ಟಿಯಾಗಿದ್ದಾವೆ ಹಾಲು. ಇದನ್ನು ಕಾಯಕ್ಕಿಟ್ಬಿಟ್ಟು ನಾನು ಗ್ಯಾಸಿನ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಅನುಕೂಲ ಮಾಡಿಕೊಂಡೆ. ಮೊದಲು ಹಾಲು ಕಾಸಕ್ಕಿಟ್ಬಿಟ್ಟು ಈ ಕಡೆದೆಲ್ಲ ಕ್ಲೀನ್ ಮಾಡಿಕೊಂಡೆ ಮೊದಲು. ನಂತರ ಆ ಕಡೆದು ಕ್ಲೀನ್ ಮಾಡಿಕೊಂಡ್ರು ಆಯಿತು ಅಂತ. ಅದನ್ನು ಕಾಯಿಸಿಟ್ಬಿಟ್ಟು ತೆಗೆದಿಟ್ಬಿಟ್ರೆ ಬೆಕ್ಕಿನೊಂದು ಕಾಟ ಜಾಸ್ತಿ ನಮ್ಮಲ್ಲಿ. ಹೀಗಾಗಿ ಕಾಯಿಸ್ಬಿಟ್ಟು ಮೇಲ್ಗಡೆ ತೆಗೆದಿಡಬೇಕು. ನೋಡಿ ಆ ಕಡೆ ಕಾಸಕ್ಕಿಟ್ಬಿಟ್ಟು ಈ ಕಡೆ ಮೊದಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಲ್ಲನೂ. ಕ್ಲೀನ್ ಮಾಡಿಕೊಂಡು ಅದು ಹಾಲು ನೋಡಿ ಕುದಿ ಬರ್ತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ತೆಗೆದಿಟ್ಬಿಟ್ಟು ಪೂರ್ತಿ ಜಾಗನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಔಟ್ ಹೌಸಲ್ಲಿ ಅಂದರೆ ಹಿತ್ತಲಲ್ಲಿ ಅಡುಗೆ ಮಾಡೋದ್ರಿಂದ ಜಾಸ್ತಿ ಹೊಲಸ ಆಗೋದಿಲ್ಲ. ಆದರೂ ಒಂದೊಂದು ಸರಿ ಹಾಗೆ ಬಿಡತ್ತಲ್ಲ. ಹೀಗಾಗಿ ಕ್ಲೀನ್ ಮಾಡಿಕೊಂಡೇ ಮುಂದಿನ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಕ್ಲೀನ್ ಮಾಡಿಕೊಂಡೆ. ಇವತ್ತು ನಿಮಗೆ ನಮ್ಮ ತೋಟದಲ್ಲಿ ಯಾವ್ಯಾವ ತರಕಾರಿ ಬೆಳೆದಿನ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೋಡಿ, ನನ್ನ ಮಗ ಹೆಸರು ಕಾಳು, ಬಾದಾಮು ಮತ್ತು ಶೇಂಗಾ ಮತ್ತು ಕಡಲೆಕಾಳು ನೀರೆಲ್ಲ ಹಾಕಿಸ್ಕೊಂಡಿರ್ತಾನೆ. ಆದರೆ ಇವತ್ತು ಅವನ್ನ ತಿಂದೇ ಹೋಗಿಲ್ಲ. ನೆನೆಸಿರೋ ಕಾಳು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಅವರು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬೋದು. ಈ ಸಾರಿ ಪ್ರತಿದಿನ ದಿನಾನೂ ಆದ ರೀತಿ ತಿಂದು ಹೋಗ್ತಾನೆ. ಇವತ್ತು ನೆನಪು ಹೋಗಿದ್ದಾನೆ. ಗ್ಯಾಸ್ ಕ್ಲೀನ್ ಮಾಡ್ಕೊಂಡ ನಂತರ ಇವತ್ತು ನಾನು ಸ್ವಲ್ಪ ತರಕಾರಿಯನ್ನು ಹರಿಬೇಕಾಗಿತ್ತು ಹಿತ್ತಲಲ್ಲಿ. ಹೀಗಾಗಿ ತಿಂಗಳ ಅವರೆಕಾಯಿ ತುಂಬಾ ಆಗಿತ್ತು, ಹರಿಬೇಕಾಗಿತ್ತು. ಅವನು ಹರ್ಕೊಂಬಂದ್ರಾಯಿತು ಅಂತ ಹಿತ್ತಲಲ್ಲಿ ಗಾರ್ಡನಲ್ಲಿ ಹೋದೆ. ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂತ. ಮಳೆಗಾಲದಲ್ಲಿ ಆಗೋ ಈ ತಿಂಗಳವರೆಕಾಯಿ ಪಲ್ಯ ಭಾಳ ರುಚಿ ಆಗ್ತೈತೆ. ಎಷ್ಟು ರುಚಿ ಆಗ್ತೈತೆ ಅಂತಂದ್ರೆ ಇವು ಜೋಳದ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಹಾಗೆಲ್ಲ ತಿನ್ಬೋದು. ಇದನ್ನು ನಾವು ಮಳೆಗಾಲದಲ್ಲಿ ಮಾತ್ರ ಹಾಕ್ತೀವಿ. ಈಗ ನೋಡಿ ಒಂದೊಂದೇ ಕಾಯಿಗಳು ಆಗ್ತಾ ಇದ್ದಾವೆ. ಈಗಾಗಲೇ ನಮ್ಮ ಮನೆಯವರು ಒಂದು ಸ್ವಲ್ಪ ಹರಿದಿಟ್ಟಿದ್ರು, ಅವು ಕಡಿಮೆ ಆಗ್ತಾಯಿದ್ದು. ಅದಕ್ಕೆ ಹೀಗಾಗಿ ಹರ್ಕೊಂಬಂದ್ರಾಯಿತು ಅಂತ ನಾನು ಹಿತ್ತಲಲ್ಲಿ ಬಂದೆ. ನೋಡಿ ಕಾಯಿಗಳು ಯಾವ ರೀತಿ ಆಗಿದ್ದಾವೆ ಅಂತ. ಇವನ್ನ ನೀವೇನಂತೀರ ನಮಗೆ ಗೊತ್ತಿಲ್ಲ, ಆದರೆ ನಾವು ಇನ್ನೊಂದು ತಿಂಗಳವರೆಕಾಯಿ ಅಂತೀವಿ. ನೋಡಿ ಇಷ್ಟೊಂದು ಹರ್ಕೊಂಬಂದಿದ್ದೀನಿ. ಇದನ್ನು ಹರ್ಕೊಂಬಂದು ಇಟ್ಕೊಂಡೆ. ಆದರೆ ನಾವು ಪಲ್ಯನ ಮಾಡಲಿಲ್ಲ. ಊರಿಂದ ಗೆಸ್ಟ್ ಬಂದಿದ್ದರು, ಅವರೇ ತೊಗೊಂಡು ಹೋಗಿಬಿಟ್ರು. ಬಾಕಿ ನಮ್ಮದು ಹೊಲದಲ್ಲಿರೋದು ನಿಮಗೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಅವರೆಕಾಯಿಗಳು ಸಿಗ್ತಾವಂತ ನೋಡ್ತಾ ಹೋದೆ, ಸಿಗಲೇ ಇಲ್ಲ. ಆ ಕಡೆ ನೋಡಿದಾಗ ಅಲ್ಲಿ ಮೆಣಸಿನ್ಕಾಯಿನೂ ಆಗ್ತಾಯಿದ್ವು. ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಬೆಳ್ಕೊಂಡು ನಿಂತುಬಿಟ್ಟಿದ್ದಾವೆ. ನೋಡಿ ಟೊಮೆಟೊ ಗಿಡಗಳು ಜಾಸ್ತಿ ಆಗಿದೆ. ಒಂದು 15ರಿಂದ 20 ಗಿಡಗಳು ಹಚ್ಚಿದ್ದೀವಿ. ನಾವು ಟೊಮೆಟೊ ತಂದಾಗ ಬೀಜನ ಹಾಗೆ ಹಿತ್ತಲಲ್ಲಿ ಚೆಲ್ಬಿಟ್ಟಿರ್ತೀವಿ. ಅವು ಅಗಿಗಳಾಗಿ ಮತ್ತು ಆಮೇಲೆ ಹಚ್ತೀವಿ, ಹುಟ್ಕೊಂಡಿರ್ತಾವಲ್ಲ. ಇದರಲ್ಲಿ ಟೊಮೆಟೊ 2 ಥರ ಟೊಮೆಟೊ
ಬೀಜಗಳು ಹುಟ್ಟಿಕೊಂಡಿದ್ದು. ಒಂದು ನೋಡಿ, ಇದು ಉತ್ತತ್ತಿ ಟೊಮೆಟೊ ಅಂತ ಕರಿತೀವಿ, ಹೈಬ್ರಿಡ್ ಟೊಮೆಟೊ ಅಂತಲೂ ಕರಿಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ಪಲ್ಯ ಅಂತೂ ತುಂಬ ರುಚಿಯಾಗಿರ್ತದೆ. ಎಷ್ಟು ರುಚಿಯಾಗಿರ್ತದೆ ಅಂದರೆ ಬದನೇಕಾಯಿ ಪಲ್ಯ ಎಷ್ಟು ರುಚಿಯಾಗಿರ್ತದೆ, ಜಾಸ್ತಿ ಬೀಜನೇ ಇರುವುದಿಲ್ಲ ಈ ಕಾಯಿಗಳಲ್ಲಿ, ಅಷ್ಟು ರುಚಿಯಾಗಿರ್ತದೆ. ಒಂದಿನ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗೋಣ. ನಮಸ್ಕಾರ.